ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ. ಕರ್ನಾಟಕ ಸರ್ಕಾರವು ರಚಿಸಿರುವ ವಿಶೇಷ ತನಿಖಾ ತಂಡ ಮೊದಲ ದಿನದ ತನಿಖೆಯನ್ನು ಪ್ರಾರಂಭಿಸಿದೆ. ಧರ್ಮಸ್ಥಳದಲ್ಲಿ ಸುಮಾರು 15 ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಮಾಜಿ ಸ್ವಚ್ಛತಾ ಕಾರ್ಮಿಕನೊಬ್ಬ ಆರೋಪಿಸಿದ್ದಾನೆ. ಈ ವ್ಯಕ್ತಿಯು 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ಈ ವ್ಯಕ್ತಿಯನ್ನು ಕರೆತಂದು ತನಿಖೆ ನಡೆಸಿದ್ದಾರೆ. ಈ ವ್ಯಕ್ತಿಯು ಧರ್ಮಸ್ಥಳದ 15 ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಿರುವುದಾಗಿ ಗುರುತಿಸಿದ್ದಾನೆ. ಇದರಲ್ಲಿ 13ನೇ ಸ್ಥಳಕ್ಕೆ ಸಂಬಂಧಿಸಿದ ವಿಡಿಯೋ ಇಂದು ಧರ್ಮಸ್ಥಳದಿಂದ ಬಂದಿದೆ. ಈ ಸ್ಥಳವು ನೇತ್ರಾವತಿ ನದಿಯ ತೀರದಲ್ಲಿದೆ. ಈ ವಿಡಿಯೋದಲ್ಲಿ ಆ ಮಾಜಿ ಕಾರ್ಮಿಕನು ಕೆಲವು ಶವಗಳನ್ನು ಈ ಸ್ಥಳದಲ್ಲಿ ಹೂತು ಹಾಕಿದ್ದಾಗಿ ಹೇಳಿದ್ದಾನೆ. ವಿಶೇಷವಾಗಿ 13ನೇ ಸ್ಥಳದಲ್ಲಿ ಕೆಲವು ಮಹಿಳೆಯರ ಶವಗಳು, ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾದ ಶವಗಳು ಇರಬಹುದು ಎಂದು ಆತ ಒಪ್ಪಿಕೊಂಡಿದ್ದಾನೆ. ಬೆಳಿಗ್ಗೆಯಿಂದ ಧರ್ಮಸ್ಥಳದಲ್ಲಿ ತನಿಖೆ ನಡೆಯುತ್ತಿದೆ. ವಿಶೇಷ ತನಿಖಾ ತಂಡ ಅಧಿಕಾರಿಗಳ ತಂಡ ಪ್ರಣಬ್ ಮಹಂತಿ ನೇತೃತ್ವದಲ್ಲಿ ಈ ಮಾಜಿ ಕಾರ್ಮಿಕನನ್ನು ಸಂಪೂರ್ಣ ಭದ್ರತೆಯೊಂದಿಗೆ ಕರೆತಂದಿದೆ. ಆತ ಆರೋಪಿಸಿದ ಸ್ಥಳಗಳಲ್ಲಿ ಸೀನ್ ರೀಕನ್ಸ್ಟ್ರಕ್ಷನ್ ಪ್ರಕ್ರಿಯೆ ನಡೆಸಲಾಗಿದೆ. ಈ 15 ಸ್ಥಳಗಳನ್ನು ಗುರುತಿಸಿ ಅವುಗಳ ಸುತ್ತಲೂ ಗಡಿರೇಖೆ ಎಳೆಯಲಾಗಿದೆ. ಯಾರೂ ಈ ಸ್ಥಳಗಳಿಗೆ ಪ್ರವೇಶಿಸದಂತೆ ಮತ್ತು ಯಾವುದೇ ತೋಡುವಿಕೆ ಜರಗದಂತೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಪ್ರತಿ ಸ್ಥಳಕ್ಕೆ 2 ಪೊಲೀಸ್ ಗಾರ್ಡ್ಗಳನ್ನು ನಿಯಮಿಸಲಾಗಿದ್ದು, ಒಟ್ಟು 30 ಜನ ಸಿಬ್ಬಂದಿ ಇದಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ 15 ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ. ಇದನ್ನು ಖಚಿತಪಡಿಸಲು ತೋಡುವಿಕೆ ನಡೆಸಲಾಗುವುದು. ಒಂದು ವೇಳೆ ಶವಗಳು ಅಥವಾ ಅವುಗಳ ಎಲುಬುಗಳು ಸಿಕ್ಕರೆ ಡಿಎನ್ಎ ಪರೀಕ್ಷೆಗಳ ಮೂಲಕ ಗುರುತು ಹಿಡಿಯಲಾಗುವುದು. 1995 ರಿಂದ 2014 ರವರೆಗಿನ ಕಾಣೆಯಾದ ವ್ಯಕ್ತಿಗಳ ಕೇಸ್ಗಳನ್ನು ಗುರುತಿಸಿ ಅವರ ಕುಟುಂಬದವರೊಂದಿಗೆ ಡಿಎನ್ಎ ಪರೀಕ್ಷೆಗಳನ್ನು ಹೋಲಿಸಲಾಗುವುದು. ಈ ಪ್ರಕ್ರಿಯೆಯಿಂದ ಶವಗಳ ಗುರುತನ್ನು ಕಂಡುಹಿಡಿಯಬಹುದು. ಈ ಕೇಸಿನಲ್ಲಿ ಮಾಜಿ ಕಾರ್ಮಿಕನ ಆರೋಪಗಳು ನಿಜವೇ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಆತನು ಕೋರ್ಟ್ಗೆ ಕೆಲವು ಎಲುಬುಗಳನ್ನು ತಂದು ಸಾಕ್ಷ್ಯವಾಗಿ ಸಲ್ಲಿಸಿದ್ದಾನೆ. ಆತನಿಗೆ ಭದ್ರತೆಯ ಅಗತ್ಯವಿದೆ ಎಂದು ಹೇಳಿದ್ದಾನೆ, ಏಕೆಂದರೆ ಕೆಲವರು ತನ್ನನ್ನು ಬಲವಂತವಾಗಿ ಈ ಕೆಲಸ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ದಾನೆ. ಈ ಆರೋಪಗಳನ್ನು ವಿಶೇಷ ತನಿಖಾ ತಂಡವು ಗಂಭೀರವಾಗಿ ತನಿಖೆ ಮಾಡುತ್ತಿದೆ. ಈ ಪ್ರಕರಣವು ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ರಹಸ್ಯವಾಗಿದೆ. ಒಂದು ವೇಳೆ ಶವಗಳು ಸಿಕ್ಕರೆ ಈ ಕೇಸು ದೇಶದ ಗಮನವನ್ನು ಸೆಳೆಯಬಹುದು. ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ಇಂತಹ ಘಟನೆ ನಡೆದಿದೆಯೇ ಎಂಬುದು ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ. ವಿಶೇಷ ತನಿಖಾ ತಂಡ ತನಿಖೆಯ ಫಲಿತಾಂಶವು ಈ ರಹಸ್ಯವನ್ನು ಬಿಡಿಸಲಿದೆ.